ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ತೇಜ ಸಹನಾ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಗಳದು 100 ಡೇಸ್ ಕಂಪ್ಲೀಟ್ ಆಗ್ತಾ ಇದೆ. ಅವತ್ತು ವಿಡಿಯೋ ಮಾಡ್ಕೊಳ್ಳೋಣ, ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಚಿಕ್ಕದಾಗೆ ಆಗಲಿ ಅದು ಮೆಮೊರಬಲ್ ಆಗಿ ಉಳಿಬೇಕು. ನನ್ನ ಮಗಳ ವಿಚಾರದಲ್ಲಿ ಎಲ್ಲ ಡಾಕ್ಯುಮೆಂಟ್ ಮಾಡಬೇಕು ಅಂತಲೇ ಚಿಕ್ಕದಾಗೆ ಸೆಲೆಬ್ರೇಟ್ ಮಾಡಿದ್ದೀವಿ. ಹೇಗೆ ಬಂದಿದೆ, ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನೋಡಿ ಎಂಜಾಯ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಆಯಿತಾ. ತುಂಬ ಚೆನ್ನಾಗಿ ಬಂದಿದೆ. ನನ್ನ ಮಗಳು ಫೇಸ್ ಇನ್ನೂ ರಿವೀಲ್ ಮಾಡದೇ ಇರೋದ್ರಿಂದ ನಾವೇ ಎಲ್ಲ ಎಂಜಾಯ್ ಮಾಡಿದ್ದೀವಿ. ಹಾಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಅಲ್ಲಿ ಹೋಗಿ ಬಂದ್ವಿ. ತುಂಬ ಎಂಜಾಯ್ ಮಾಡಿದ್ದೀವಿ. ನಾವು ಪುಟ್ಟಾಗಿ ಮಾಡಿದ್ರೂ ತುಂಬ ಚೆನ್ನಾಗಿದೆ. ಇಷ್ಟೇ. ಇವತ್ತು ಹೇಗೆಲ್ಲ ನಮ್ಮ ಟೈಮ್ನ ಸ್ಪೆಂಡ್ ಮಾಡಿದ್ದೀವಿ ನೋಡ್ಕೊಂಡು ಬನ್ನಿ. ಹಾಯ್ ಎಲ್ಲರಿಗೂ. ಇದು ರ್ಯಾಂಡಮ್ ಆಗಿ ಅವತ್ತು ನೈಟು ಅಪ್ಪ ಮಗಳು ಚೆನ್ನಾಗಿ ಆಟ ಆಡ್ತಾಯಿದ್ರು ಅಂತ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ ಗೊತ್ತಾ. ಇವಾಗಂತೂ ಅದನ್ನು ನೋಡೋಕ್ಕೆ ಒಂಥರ ಖುಷಿ. ನಮ್ಮ ಯಜಮಾನ್ರು ಬಂದರೆ ಸಾಕು ಹಿಂಗೆ ಮಗಳನ್ನ ಎತ್ಕೊಂಡು ಓಡಾಡಿಸ್ತಾ ಇರ್ತಾರೆ. ಅದೇನೋ ಒಂಥರ ಖುಷಿ ಅವ್ರ ಮಗಳನ್ನ ಹಿಂಗೆ ಎತ್ಕೊಂಡು ಓಡಾಡೋಕ್ಕೆ. ನನಗೂ ಅಷ್ಟೇ, ಅವ್ರು ಎಲ್ಲಿ ಓಡಾಡ್ತಾರೆ ಏನು ಮಾಡ್ತಾರೆ ಅದೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಎಲ್ಲ ಓಡಾಡ್ಕೊಂಡು ಬಂದರು, ಅದನ್ನು ಮಾತಾಡಿಸ್ಕೊಂಡು ರೂಮ್ ನೋಡಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಹಾಗೆ ಅವ್ರು ಬಂದ್ಬಿಟ್ರೆ ಅಷ್ಟೇ, ಹಂಗೆ ಇರೋದು ರೂಮು. ಯಾಕಂದರೆ ಅವ್ರೇನು ಅಂಡಲ್ಲ, ನಾನೇ ಏನೂ ಎತ್ತಿಟ್ಟಿರಲ್ಲ. ಅವ್ರ ಜೊತೆ ಮಾತಾಡಿಕೊಂಡು ಅವ್ರು ಬಂದು ಹೋಗೋದೇ 2 ಡೇಸ್ 3 ಡೇಸ್ ಅಷ್ಟೇ ಅಲ್ವಾ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ ಅಷ್ಟೇ, ಏನೂ ಎತ್ತಿಟ್ಕೊಳ್ಳಲ್ಲ. ಆದರೆ ಎತ್ತಿಟ್ಕೊತೀನಿ, ಅಷ್ಟೊಂದೇನು ಕೆಟ್ಟದಾಗೆಲ್ಲ ಮಾಡಿಕೊಳ್ಳಲ್ಲ. ಆಮೇಲೆ ಹಂಗೆಲ್ಲ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಆಮೇಲೆಲ್ಲ ಎತ್ತಿಡ್ತಾಯಿದ್ದೀನಿ ನೋಡಿ. ನಾನಂತೂ ಸಖತ್ ಒಂಥರ ಅವ್ರು ಬಂದುಬಿಟ್ರೆ ಒಂಥರ ಫ್ರೀ ಅಂತ ಅನಿಸ್ತಾ ಇರುತ್ತೆ. ಅಮ್ಮ ಅಪ್ಪನೂ ಎತ್ಕೊತಾರೆ ಪಾಪುನ. ಅಂದರೆ ಅವರು ಫ್ರೀಕ್ವೆಂಟಾಗಿ ಇವಾಗ ನಾನು ಹಾಲು ಕುಡಿಸಿ ಕೊಟ್ಟರೆ ಅವಳೇನಾದ್ರು ಆಟ ಆಡ್ತಿದ್ರೆ ಎತ್ಕೊಂಡು ಓಡಾಡ್ತಾ ಇರ್ತಾರಲ್ವ, ನಾನು ಫುಲ್ ಫ್ರೀ ಆಗಿಬಿಡ್ತೀನಿ. ಮಲ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ನಿದ್ದೆನೂ ಮಾಡ್ಕೊಬೋದು ಬೇಕಾದ್ರೆ. ನನ್ನ ಮಗಳನ್ನ ಹೆಂಗೋ ಆಟ ಆಡಿಸ್ಕೊಂಡಿರ್ತಾರೆ. ಆದರೆ ನಿದ್ದೆ ಎಲ್ಲ ಬರೋಲ್ಲ ಬಿಡಿ. ಅವ್ರ ಜೊತೆ ಕೊಟ್ಬಿಟ್ಟು ಪಾಪನ ಮನಿಕೊಳ್ಳೋಕ್ಕೆ ನಿದ್ದೆ ಬರೋಲ್ಲ. ಆದರೆ ಒಂದೊಂದು ಸತಿ ಕೆಳಗಡೆ ಮಲ್ಕೊಳ್ಳೋಕ್ಕೂ ಆಗಿರಲ್ಲ, ಅಷ್ಟು ಇದು ಮಾಡಿರ್ತಾಳೆ. ಒಬ್ಬೊಬ್ರು ಹೇಳ್ತಾರೆ, ಓ ಬಿಡು ಅಷ್ಟೊಂದೆಲ್ಲ ರಚನೆ ಮಾಡಲ್ಲ ನಿನ್ನ ಮಗಳು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಸಮ್ಟೈಮ್ಸ್ ಏನೇ ರಚೆ ಮಾಡಿಲ್ಲ ಅಂತ ಅಂದ್ರೂ ಅವಳನ್ನ ತೊಡೆ ಮೇಲೆ ಇಟ್ಕೊಳ್ಬೇಕು. ಅಷ್ಟು ಹತ್ತಿಲ್ಲ ಅಂದ್ರೂ ಅವಳು ಸ್ವಲ್ಪ ಕೆಳಗಡೆ ಹಾಕಿದ್ರೆ ಒಂದೊಂದು ಸತಿ ಸಿಡ ಅಂತ ಇದು ಮಾಡ್ತಾಳೆ. ಅವಳು ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಆ ಥರ ಆದಾಗ ತೊಡೆ ಮೇಲೆ ಇಟ್ಕೊಳ್ಬೇಕಾಗತ್ತೆ. ಆವಾಗ ನಮ್ಮ ಬಾಡಿಗೂ ರೆಸ್ಟ್ ಅನ್ನೋದು ಬೇಕೇ ಬೇಕು. ಹಿಂಗೆ ಉಳ್ಕೊಂಡ್ಬಿಟ್ರೆ ಸಾಕಪ್ಪ ಅನ್ನೋ ರೇಂಜಿಗೆ ಆಗೋಗಿರ್ತೀವಿ. ಆ ಟೈಮಲ್ಲಂತೂ ರೆಸ್ಟ್ ಬೇಕೇ ಬೇಕು. ಅದಕ್ಕೆ ಯಾರಿಗೂ ಯಾವತ್ತೂ ಯಾವ ವಿಷಯಕ್ಕೂ ಕಂಪ್ಯಾರಿಸನ್ ಮಾಡ್ಕೊಳ್ಳೋಕೆ ಹೋಗಲೇಬಾರ್ದು. ನನ್ನ ಪ್ರೆಗ್ನೆನ್ಸಿಲೂ ಅಷ್ಟೇ ತುಂಬ ಜನ ನಾನು ಬ್ಯಾಕ್ ಪೇಯ್ನು ಅಂತ ಹೇಳ್ದಾಗ ಎಲ್ಲರೂ ಹೇಳೋರು, ಏನು ಯಾವಾಗಲೂ ಬ್ಯಾಕ್ ಪೇಯ್ನ್ ಅಂತೀಯ, ನಾವೇನು ಮಕ್ಕಳೇ ಎತ್ತಿಲ್ವಾ, ನಾವು 2 ಎತ್ತಿದ್ದೀವಿ, 3 ಎತ್ತಿದ್ದೀವಿ, ಹೆಂಗಿರ್ತಾರೆ, ಯಾವ ಥರ ಇರ್ತಾರೆ, ನೀನು ಯಾವಾಗಲೂ ಯಾಕೆ ಹಿಂಗಿರ್ತೀಯ ಅಂತ ಎಲ್ಲ ನನ್ನ ಟಾಂಟ್ ಮಾಡಿರೋದು ಉಂಟು. ನಾನು 3 ಮಂತ್ಸ್ವರೆಗೂ ಸ್ವಲ್ಪ ಆ್ಯಕ್ಟಿವ್ ಆಗಿರೋದೇ ಕಮ್ಮಿನೇ, ಮುಖ ಎಲ್ಲ ಚಿಂಡ್ರಿಸ್ಕೊಂಡೇ ಇರ್ತಿದ್ದೆ. ಅದಕ್ಕೆ ಎಷ್ಟೋ ಸಾರಿ ಬೈಸ್ಕೊಂಡಿದ್ದೀನಿ ಕೂಡ. ಯಾರಿಗೂ ಯಾವತ್ತೂ ಆ ಥರ ಟಾಂಟ್ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ನನ್ನ ಮಗಳದು 3 ಮಂತ್ಸ್ದು ಫೋಟೋಶೂಟು ಇತ್ತು. ಅದನ್ನು ಮುಗಿಸ್ಕೊಂಡು ಇವಾಗ ಅವಳು ಟಾಯ್ ಇಟ್ಕೋತಾಳೆ, ಗೊಂಬೆ ಇಟ್ಕೊತಾಳೆ, ಆಟ ಆಡ್ತಾಳೆ. ಅದನ್ನೆಲ್ಲ ನೋಡಿಕೊಂಡು ಅದಾದಮೇಲೆ ನನ್ನ ಫ್ರೆಂಡು ಬರ್ತಾಳೆ. ಎನಿ ಟೈಮ್ ಅವಳು ನಾವು ಏನೋ ಫೋಟೋಶೂಟ್ ಮಾಡ್ಬೇಕಾದ್ರೆ ಎನಿ ಟೈಮ್ ಬಂದೇ ಬರ್ತಾಳೆ. ಅವಳು ಮಾತಾಡಿಸ್ತಾ ಇದ್ಲು. ಅದಾದಮೇಲೆ ಅವಳು ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳದು ಇವತ್ತಿಗೆ 100 ಡೇಸ್ ಕಂಪ್ಲೀಟ್ ಆಯಿತು ಅಂತ ಅಂದ್ಬಿಟ್ಟು ಅದನ್ನು ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಕೇಕ್ ತರೋಣ. ಹಾಗೆ ಸ್ವಲ್ಪ ಕೆಲಸ ಇತ್ತು. ನನ್ನ ಕಾಲುಂಗುರ ಹೇಳಿದೆ ಅಲ್ವಾ ಓದ್ಲೋಗಲಿ, ಪ್ರೆಗ್ನೆನ್ಸಿ ಟೈಮಲ್ಲಿ ಫುಲ್ಲು ಕಾಲುಂಗುರ ಎಲ್ಲ ಕಾಲು ಮೇಲೇನು ದಬ್ರಿನ ಬೀಳ್ಸ್ಕೊಂಡ್ಬಿಟ್ಟಿದೆ. ಆ ಟೈಮೆಲ್ಲ ತೆಗಿಯೋಕ್ಕೆ ಹೋಗ್ಬಿಟ್ಟು ಎಲ್ಲನೂ ಪ್ರೆಸ್ ಮಾಡಿ ಆ ಕಡೆ ಈ ಕಡೆ ಎಲ್ಲ ಆಗಿಬಿಟ್ಟಿದ್ದು. ಅದನ್ನು ಹಾಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ನನ್ನ ಕೈಲಿ. ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಹೊಸ ಕಾಲುಂಗುರ ತೊಗೊಳ್ಳೋಣ ಅಂದ್ಬಿಟ್ಟು ಆ ಕಾಲುಂಗುರ ಎಲ್ಲ ಹಾಕಿ ಹೊಸದು ತೊಗೊಂಡ್ವಿ.
ನನಗೆ ನನ್ನ ಬೆಡ್ ಸೈಜ್ಗೆ ಯಾವುದೂ ಸಿಗ್ತಿರಲಿಲ್ಲ. ಅದಕ್ಕೋಸ್ಕರ ಕಟ್ ಮಾಡಿಸಿನೇ ಹಾಕೊಳ್ಳೋಣ, ಎಷ್ಟು ತಿಂಗಳುಗಳೇ ಆಗೋಯ್ತಲ್ಲ, ಮತ್ತು ನನಗೆ ಕಾಲುಂಗುರ ಹಾಕ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಅದೊಂಥರ ನಂಬಿಕೆ. ಕಾಲುಂಗುರ ಹಾಕ್ಕೊಂಡ್ರೆ ಗಂಡನ ಆಯಸ್ಸು ಚೆನ್ನಾಗಿರುತ್ತೆ ಅಂತ ಎಲ್ಲ ಅಂತಾರೆ. ಅದಕ್ಕೋಸ್ಕರ ನಾನು ನನ್ನ ಹಸ್ಬೆಂಡ್ ವಿಚಾರದಲ್ಲಿ ಸ್ವಲ್ಪ ಹಾಗೆಯೇ ಯಾವುದೋ ವಿಚಾರದಲ್ಲಿ ಏನಾರ ಒಂಚೂರು ಹೇಳ್ಬಿಟ್ರೆ ಸಖತ್ ತಲೆಗೆ ಹಾಕ್ಕೊಬಿಡ್ತೀನಿ. ಅದಕ್ಕೋಸ್ಕರ ಅಂದ್ಬಿಟ್ಟು ಅದನ್ನೇ ಕಟ್ ಮಾಡಿಸ್ಕೊಂಡು ಹಾಕ್ಕೊಂಡಿಸ್ಕೊಂಡು ಬಂದ್ವಿ. 100 ಡೇಸ್ಗೆ ನಮ್ಮ ಮನೇಲಿ ಇವಾಗ ನಾನು ಕೇಕ್ ತಿನ್ನಲ್ಲ. ನಾನು ಕೇಕ್ ತಿನ್ನೋಂಗಿದ್ದಿದ್ರೆ ದೊಡ್ಡದಾಗಿರೋದೇ ತೊಗೋತಿದ್ವಿ. ನಾನು ಕೇಕ್ ತಿನ್ನಲ್ಲ. ನಮ್ಮ ಯಜಮಾನ್ರೂ ಅಷ್ಟೇ ಜಾಸ್ತಿ ಕೇಕೆಲ್ಲ ತಿನ್ನಲ್ಲ. ಅಮ್ಮ ಅಪ್ಪ ಅವರೂ ಏನು ಅಷ್ಟು ಕೇಕೆಲ್ಲ ತಿನ್ನಲ್ಲ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಒಂದು ಪೀಸ್ ಕೇಕ್ ಸಾಕು ತಗೊಳ್ಳೋಣ, ಏನೋ ನಮ್ಮ ಖುಷಿಗೆ ಸೆಲೆಬ್ರೇಟ್ ಮಾಡ್ಕೊಳ್ಬೇಕು ಅನ್ನೋ ರೀಸನ್ಗೋಸ್ಕರ ತಗೊಂಡ್ವಿ. ಅವರು ಮೇನ್ ಇದ್ರಲ್ವ ಕೇಕ್ ಮೇಲೆ ಎಲ್ಲ ಬರ್ದು ಕೊಡೋರು, ಅವ್ರು ಇರಲಿಲ್ಲ. ಅವ್ರ ಅಮ್ಮ ಏನೋ ಇದ್ದರು. ಅವರು ನಂಗೆ ಬರೆಯೋಕ್ಕೆ ಬರೋಲ್ಲ, ಬರ್ಕೋತೀರೇನಪ್ಪ ಅಂತಂದ್ಬಿಟ್ಟು ಕೊಟ್ಟರು. ನಾವೇ ನಮ್ಗೆ ಬರೋಂಗೆ ಬರ್ಕೊಂಡು ತಗೊಂಡು ಬಂದ್ಬಿಟ್ಟು ಇನ್ನೇನು ನನ್ನ ಮಗಳ ಕೈಲಿ ಹೆಂಗೆ ಕೇಕ್ ಕಟ್ ಮಾಡಿಸೋಕ್ಕಾಗಲ್ವಲ್ಲ, ಹೆಂಗಿದ್ರು ಅವ್ಳ ಫೇಸ್ ರಿವೀಲ್ ಮಾಡಿಲ್ಲ ನಾವು. ಎಲ್ಲ ತಾವು ಫೇಸ್ ಮುಚ್ಕೊಂಡು ಏನಕ್ಕೆ ಅಂತಂದ್ಬಿಟ್ಟು ಅವಳನ್ನ ಮಲಗಿಸ್ಬಿಟ್ವಿ. ಮಂಚದ ಮೇಲೆ ಮಲಗಿಸಿ ಅವಳ ಮುಂದೆನೇ ನಾವು ಕೇಕ್ ಕಟ್ ಮಾಡಿಕೊಂಡು ಒಬ್ರಿಗೊಬ್ರು ತಿನ್ನಿಸ್ಕೊಂಡ್ವಿ. ನಾನು ಜಾಸ್ತಿ ಏನೂ ತಿಂದಿಲ್ಲ. ಆಮೇಲೆ ಏನು ಅಂದ್ಕೊಳ್ಬೇಡಿ, ನಾನೇನು ಜಾಸ್ತಿ ತಿಂದಿಲ್ಲ. ಸ್ವಲ್ಪ ತಿನ್ಸಿದ್ರು, ಬ್ರೆಡ್ ಥರ ಇರೋದನ್ನ ಸ್ವಲ್ಪ ತಿನ್ಸಿದ್ರು ಅಷ್ಟೇ. ಅದನ್ನಾದಮೇಲೆ ಅವರೊಂದು ಸ್ವಲ್ಪ ತಿಂದ್ಕೊಂಡು ಅಮ್ಮಂಗೆ ಅಪ್ಪಂಗೆ ಅಂತ ಇಟ್ಟರು. ಅವರು ತಿನ್ನಲಿ ಅಂತ ಅಂದ್ಬಿಟ್ಟು ನಾವೇನು ಜಾಸ್ತಿ ದೊಡ್ಡದಾಗೇನು ಸೆಲೆಬ್ರೇಟ್ ಮಾಡಿಲ್ಲ. ಬಟ್ ನಮ್ಮ ಖುಷಿ ನನ್ನ ಮಗಳಿಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಇದೇ ಕಾಲುಂಗುರ ನೋಡಿ ಹಾಕ್ಸ್ಕೊಂಡು ಬಂದಿದ್ದು. ಆಮೇಲೆ ನಮ್ದು 100 ಡೇಸ್ ಬೇಬಿಗೆ ಕಂಪ್ಲೀಟ್ ಆಗಿತ್ತಲ್ಲ, ಫೋಟೋ ಶೂಟ್ ಮಾಡಿದ್ವಿ. ಈ ಥರ ಬಂದಿದೆ. ಇಷ್ಟ ಆಗಿತ್ತು ಇವತ್ತಿನ ದಿನ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನೋಡಿದ್ರಲ್ಲ ಇವತ್ತೆಲ್ಲ ಎಷ್ಟು ಎಂಜಾಯ್ ಮಾಡೋದು ಅಂತ ಅಂದ್ಬಿಟ್ಟು. ಇದೇ ಥರ ವೀಡಿಯೋಸು ನೆಕ್ಸ್ಟು ಬರ್ತಾ ಇರುತ್ತೆ. ನಾವು ನೀವು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ನೆಕ್ಸ್ಟು ಒಳ್ಳೆ ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾವ ಥರ ವೀಡಿಯೋಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟು ನಾನು ನೀವೇನು ಕಮೆಂಟ್ ಮಾಡ್ತೀರಾ ಆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.